ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ ನಾವು 9ನೇ ತರಗತಿ ಗಣಿತ ವಿಷಯದಲ್ಲಿ ಅಧ್ಯಾಯ 12 ವೃತ್ತಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದ ಕಲಿಕಾಂಶವನ್ನು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಲಿಕಾಂಶವನ್ನು ಪ್ರಾರಂಭಿಸೋಣ. ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ಅಭ್ಯಾಸ 12.5ರಲ್ಲಿ ಮುಂದುವರೆದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಲಿಯುತ್ತಾ ಹೋಗೋಣ. ಈಗ ಪ್ರಶ್ನೆ ಸಂಖ್ಯೆ 5. ಚಿತ್ರದಲ್ಲಿ ಎ, ಬಿ, ಸಿ ಮತ್ತು ಡಿಗಳು ವೃತ್ತದ ಮೇಲಿನ 4 ಬಿಂದುಗಳು. ಚಿತ್ರವನ್ನು ಗಮನಿಸಿ. ಸೊ ಎ, ಬಿ, ಸಿ, ಡಿ ವೃತ್ತದ ಮೇಲಿನ 4 ಬಿಂದುಗಳು. ಕೋನ ಬಿ ಇ ಸಿ 130 ಡಿಗ್ರಿ, ಕೋನ ಬಿ ಇ ಸಿ 130 ಡಿಗ್ರಿ ಇದೆ ಮತ್ತು ಕೋನ ಇ ಸಿ ಡಿ 20 ಡಿಗ್ರಿ ಇದೆ. ಇ ಸಿ ಡಿ 20 ಡಿಗ್ರಿ ಇದೆ ಇರುವಂತೆ ಎ ಸಿ ಮತ್ತು ಬಿ ಡಿಗಳು ಇನಲ್ಲಿ ಛೇದಿಸುತ್ತವೆ. ಎ ಸಿ ರೇಖಾಖಂಡ ಮತ್ತು ಬಿ ಡಿ ರೇಖಾಖಂಡ ಇನಲ್ಲಿ ಛೇದಿಸುತ್ತವೆ. ಕೋನ ಬಿ ಎ ಸಿಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಕೋನ ಬಿ ಎ ಸಿ ಎಷ್ಟಿದೆ ಅಂತ ನಾವು ಕಂಡುಹಿಡಿಯಬೇಕಾಗುತ್ತೆ. ಸೊ ಇಲ್ಲಿ ಒಂದೇ ವೃತ್ತಖಂಡದ ಮೇಲಿನ ಕೋನಗಳು ಅಂದರೆ ಕೋನ ಎ ಮತ್ತು ಕೋನ ಡಿ ಇವು ಒಂದೇ ವೃತ್ತಖಂಡದ ಮೇಲಿನ ಕೋನಗಳು. ಹಾಗಾಗಿ ಕೋನ ಡಿ ಮತ್ತು ಕೋನ ಎ ಎರಡು ಪರಸ್ಪರ ಸಮನಾಗಿರುತ್ತೆ. ಸೊ ಇಲ್ಲಿ 20 ಡಿಗ್ರಿ ಇದೆ, ಇಲ್ಲಿ 130 ಡಿಗ್ರಿ ಇದೆ. ಶೃಂಗಾಭಿಮುಖ ಕೋನಗಳು ಅಂದರೆ ಇದರ ಆಪೋಸಿಟ್ 130 ಇರುತ್ತೆ, 260 ಆಗುತ್ತೆ. ಸೊ 360 260 ಕಳೆದ್ರೆ 100 ಡಿಗ್ರಿ ಆಗುತ್ತೆ. 100ನ ಬೈ 2 ಮಾಡಿದ್ರೆ ಈ ಕಡೆ 50 ಆಗುತ್ತೆ. 50 ಡಿಗ್ರಿ 50 ಡಿಗ್ರಿ. ಸೊ ಇದು 50 ಆಯಿತು, ಇದು 20 ಆಯಿತು ಅಂದರೆ 50 20 70 ಆಗುತ್ತೆ. ಸೊ 180ರಲ್ಲಿ 70 ಕಳೆದ್ರೆ 110 ಡಿಗ್ರಿ ಆಗುತ್ತೆ. ಅಂದರೆ ಕೋನ ಡಿ 110 ಡಿಗ್ರಿ ಆಗುತ್ತೆ. ಹಾಗೆ ಕೋನ ಏನು ಸಹ 110 ಡಿಗ್ರಿ ಆಗುತ್ತೆ. ಯಾಕೆ 110 ಡಿಗ್ರಿ ಆಗುತ್ತೆ ಅಂದರೆ ಒಂದೇ ವೃತ್ತಖಂಡದ ಮೇಲಿನ ಕೋನಗಳು ಪರಸ್ಪರ ಸಮನಾಗಿರುತ್ತೆ. ಹಾಗಾಗಿ ಕೋನ ಬಿ ಎ ಸಿ 110 ಡಿಗ್ರಿ ಆಗುತ್ತೆ. ಸೊ ಈ ಒಂದು ಆಧಾರದ ಮೇಲೆ ಲೆಕ್ಕವನ್ನು ಮಾಡ್ತಾ ಹೋಗೋಣ. ಕೋನ ಬಿ ಇ ಸಿ ಪ್ಲಸ್ ಕೋನ ಸಿ ಇ ಡಿ 180 ಡಿಗ್ರಿ ಆಗುತ್ತೆ. ಕೋನ ಬಿ ಇ ಸಿ ಪ್ಲಸ್ ಕೋನ ಸಿ ಇ ಡಿ ಸರಳ ರೇಖೆ ಮೇಲೆ ಇರೋದ್ರಿಂದ ಇವೆರಡು ಕೋನ ಕೂಡಿದರೆ 180 ಡಿಗ್ರಿ ಆಗಬೇಕು. ಇಲ್ಲಿ ನಮಗೆ ಸಿ ಇ ಡಿ ಎಷ್ಟಿದೆ ಅಂತ ಗೊತ್ತಿಲ್ಲ. ಸೊ ಸಿ ಇ ಡಿ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ ಬಿ ಇ ಸಿ. ಸೊ ಬಿ ಇ ಸಿನ ಕಳಿಬೇಕು. 180ರಲ್ಲಿ 130 ಕಳೆರಿ ಸಿ ಇ ಡಿ ಸಿಗುತ್ತೆ 50 ಡಿಗ್ರಿ. ಹಾಗಾದರೆ ಸಿ ಇ ಡಿ ಕೋನ 50 ಡಿಗ್ರಿ ಆಗುತ್ತೆ. ಈಗ ತ್ರಿಭುಜ ಡಿ ಇ ಸಿಗಳಲ್ಲಿ ಕೋನ ಡಿ ಇ ಸಿ ಪ್ಲಸ್ ಕೋನ ಇ ಸಿ ಡಿ ಪ್ಲಸ್ ಕೋನ ಸಿ ಡಿ ಇ ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿ. ಹಾಗಾಗಿ ಇಸ್ ಈಕ್ವಲ್ ಟು 180 ಡಿಗ್ರಿ ಬರುತ್ತೆ. ಡಿ ಇ ಸಿ ಅಂದರೆ 50 ಡಿಗ್ರಿ, ಇ ಸಿ ಡಿ ಅಂದರೆ 20 ಡಿಗ್ರಿ. ನಮಗೆ ಸಿ ಡಿ ಇ ಬೇಕು. ಸೊ ಸಿ ಡಿ ಇ ನಮಗೆ ಗೊತ್ತಿಲ್ಲ, ಅದನ್ನ ಕಂಡುಹಿಡಿಯಬೇಕು. ಸಿ ಡಿ ಇ ದಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. 50 ಡಿಗ್ರಿ 20 ಡಿಗ್ರಿ ಕೂಡಿ 70 ಡಿಗ್ರಿ ಆಗುತ್ತೆ. ಪ್ಲಸ್ ಸಿ ಡಿ ಇ ಈಸ್ ಈಕ್ವಲ್ ಟು 180 ಡಿಗ್ರಿ. ಸಿ ಡಿ ಇ ಈಸ್ ಈಕ್ವಲ್ ಟು 180 ಡಿಗ್ರಿ ಪ್ಲಸ್ 70 ಡಿಗ್ರಿ ಕಡೆ ಬಂದರೆ ಮೈನಸ್ 70 ಡಿಗ್ರಿ ಆಗುತ್ತೆ. 50 20 ಕೂಡಿದ್ರೆ 70 ಆಗುತ್ತೆ. ಪ್ಲಸ್ 70 ಸಮಚಿಹ್ನೆಯಿಂದ ಕಡೆ ಬಂದರೆ ಮೈನಸ್ 70 ಆಗುತ್ತೆ. 180ರಲ್ಲಿ 70ನ್ನು ಕಳೆದರೆ 110 ಡಿಗ್ರಿ ಆಗುತ್ತೆ. ಸಿ ಡಿ ಇ ಈಸ್ ಈಕ್ವಲ್ ಟು 110 ಡಿಗ್ರಿ. ಸಿ ಡಿ ಇ ಈ ಕೋನ 110 ಡಿಗ್ರಿ ಆಗುತ್ತೆ. ಸಿ ಡಿ ಇ 110 ಡಿಗ್ರಿ ಆದರೆ ಸೊ ಬಿ ಎ ಸಿನೂ ಸಹ 110 ಡಿಗ್ರಿ ಆಗುತ್ತೆ. ಕಾರಣ ಏನಪ್ಪ ಅಂದರೆ ಒಂದೇ ವೃತ್ತಖಂಡದ ಮೇಲಿನ ಕೋನಗಳು. ಬಿ ಸಿ ಅನ್ನೋದು ವೃತ್ತಖಂಡ. ಸೊ ಒಂದೇ ವೃತ್ತಖಂಡದ ಮೇಲಿನ ಕೋನಗಳು ಅಂದರೆ ಕೋನ ಎ ಯು ಕೋನ ಡಿಗೆ ಏನಾಗಿರುತ್ತೆ, ಸಮನಾಗಿರುತ್ತೆ. ಹಾಗಾಗಿ ಕೋನ ಬಿ ಎ ಸಿ ಈಸ್ ಈಕ್ವಲ್ ಟು 110 ಡಿಗ್ರಿ. ಇಲ್ಲಿ ಒಂದೇ ವೃತ್ತಖಂಡದಲ್ಲಿನ ಕೋನಗಳು ಸಮ ಅಂತ ಬರೀಬೇಕಾಗುತ್ತೆ. ಒಂದೇ ವೃತ್ತಖಂಡದಲ್ಲಿನ ಕೋನಗಳು ಸಮ. ಹಾಗಾಗಿ ಕೋನ ಬಿ ಎ ಸಿ 110 ಡಿಗ್ರಿ ಆಗುತ್ತೆ. ಇದು 5ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಈಗ ಮುಂದಿನ ಪ್ರಶ್ನೆಯನ್ನು ಅಭ್ಯಾಸ ಮಾಡೋಣ. ಪ್ರಶ್ನೆ ಸಂಖ್ಯೆ 6. ಎ ಬಿ ಸಿ ಡಿಯು ಚಕ್ರೀಯ ಚತುರ್ಭುಜ. ಅದರ ಕರ್ಣಗಳು ಇನಲ್ಲಿ ಛೇದಿಸುತ್ತವೆ. ಕೋನ ಡಿ ಬಿ ಸಿ 70 ಡಿಗ್ರಿ, ಕೋನ ಬಿ ಎ ಸಿ 30 ಡಿಗ್ರಿ ಆದರೆ ಕೋನ ಬಿ ಸಿ ಡಿಯನ್ನು ಹಾಗೆಯೇ ಕೋನ ಎ ಬಿ ಈಸ್ ಈಕ್ವಲ್ ಟು ಬಿ ಸಿ ಆದರೆ ಕೋನ ಇ ಸಿ ಡಿಯನ್ನು ಕಂಡುಹಿಡಿಯಿರಿ. ಸೊ ಚಿತ್ರವನ್ನು ಗಮನಿಸಿ. ಎ ಬಿ ಸಿ ಡಿ ಚಕ್ರೀಯ ಚತುರ್ಭುಜ ಆಗಿದೆ. ಅದರ ಕರ್ಣಗಳು ಯಾವುದಂದರೆ ಎ ಸಿ ಮತ್ತು ಬಿ ಡಿ ಕರ್ಣಗಳು ಇನಲ್ಲಿ ಛೇದಿಸಿದೆ. ಹಾಗೆ ಡಿ ಬಿ ಸಿ ಕೊಟ್ಟಿದ್ದಾರೆ ಅವರು. ಕೋನ ಡಿ ಬಿ ಸಿ ಇದೆ 70 ಡಿಗ್ರಿ ಇದೆ. ಹಾಗೆ ಕೋನ ಬಿ ಎ ಸಿ ಇದೆ. ಸೊ ಬಿ ಎ ಸಿ ಸೊ ಇದು 30 ಡಿಗ್ರಿ ಇದೆ. ನಾವು ಬಿ ಸಿ ಡಿ ಕೋನವನ್ನು ಕಂಡುಹಿಡಿಯಬೇಕು. ಬಿ ಸಿ ಡಿ ಕೋನ, ಈ ಕೋನ ಎಷ್ಟಿದೆ ಅಂತ ಕಂಡುಹಿಡಿಯಬೇಕು. ಹಾಗೆ ಎ ಬಿಯು ಬಿ ಸಿಗೆ ಸಮನಾಗಿದೆ. ಎ ಬಿ ಬಿ ಸಿಗೆ ಸಮನಾಗಿದೆ.
ಜೊತೆಗೆ ಕೋನ ಇ ಸಿ ಡಿಯನ್ನು ಕಂಡುಹಿಡಿಯಬೇಕು. ಇ ಸಿ ಡಿ ಎಷ್ಟಿದೆ ಅಂತ. ಇ ಸಿ ಡಿ ಈ ಕೋನ ಮತ್ತು ಬಿ ಸಿ ಡಿ ಕೋನ ಇವೆರಡು ಕೋನಗಳನ್ನು ಕಂಡುಹಿಡಿಯಬೇಕು. ಸೊ ಲೆಕ್ಕವನ್ನು ಮಾಡ್ತಕ್ಕಂತಹ ವಿಧಾನವನ್ನು ಗಮನಿಸಿ. ಮೊದಲಿಗೆ ಏನು ಕೊಟ್ಟಿದ್ದಾರೆ ನೋಡೋಣ. ಡಿ ಬಿ ಸಿ ಇದೆ, ಹಾಗೆ ಬಿ ಎ ಸಿ ಇದೆ. ಇಲ್ಲಿ ಆಲ್ರೆಡಿ ಬಿ ಎ ಸಿ 30 ಡಿಗ್ರಿ ಇದೆ ನೋಡಿ. ಬಿ ಎ ಸಿ ಇದು 30 ಡಿಗ್ರಿ ಇತ್ತು ಅಂದರೆ ಸಿ ಡಿ ಬಿ ಇದು ಸಹ 30 ಡಿಗ್ರಿ ಇರುತ್ತೆ. ಯಾಕೆ ಅಂತ ಸಿ ಡಿ ಬಿ ನೋಡಿ, ಸಿ ಡಿ ಬಿ ಇದು 30 ಡಿಗ್ರಿ ಇರುತ್ತೆ. ಯಾಕೆಂದರೆ ಬಿ ಎ ಸಿನೂ 30 ಡಿಗ್ರಿ ಇದೆ. ಇದು 30 ಡಿಗ್ರಿ ಇತ್ತು ಅಂದರೆ ಕೋನ ಎ, ಈ ಕೋನ ಡಿನೂ 30 ಡಿಗ್ರಿ ಇರುತ್ತೆ. ಯಾಕೆಂದರೆ ಒಂದೇ ವೃತ್ತಖಂಡದ ಮೇಲಿನ ಕೋನಗಳು. ಸೊ ಬಿ ಸಿ ವೃತ್ತಖಂಡ ಇದೆಯಲ್ಲ ಇಲ್ಲಿ, ಈ ವೃತ್ತಖಂಡದ ಮೇಲಿನ ಕೋನಗಳು ಕೋನ ಎ ಮತ್ತು ಕೋನ ಡಿ ಆಗಿರೋದ್ರಿಂದ ಕೋನ ಬಿ ಎ ಸಿ 30 ಡಿಗ್ರಿ ಆಗಿತ್ತು ಅಂದರೆ ಸಿ ಡಿ ಬಿನೂ ಸಹ 30 ಡಿಗ್ರಿ ಆಗಿರುತ್ತೆ. ಹಾಗಾಗಿ ಕೋನ ಸಿ ಡಿ ಬಿ ಇಸ್ ಈಕ್ವಲ್ ಟು ಕೋನ ಸಿ ಎ ಬಿ ದಟ್ ಈಸ್ ಈಕ್ವಲ್ ಟು 30 ಡಿಗ್ರಿ. ಕಾರಣ ಏನಪ್ಪ ಅಂದರೆ ಒಂದೇ ವೃತ್ತಖಂಡದಲ್ಲಿನ ಕೋನಗಳು ಪರಸ್ಪರ ಸಮನಾಗಿರುತ್ತೆ ಅಂತ. ಹಾಗಾಗಿ ಸಿ ಡಿ ಬಿ ಇದು 30 ಡಿಗ್ರಿ ಆಗುತ್ತೆ. ನೆಕ್ಸ್ಟ್ ತ್ರಿಭುಜ ಬಿ ಸಿ ಡಿನ ತಗೊಂಡಾಗ, ಬಿ ಸಿ ಡಿ ತ್ರಿಭುಜ ತಗೊಂಡಾಗ 70 ಡಿಗ್ರಿ ಸಿಕ್ತು, 30 ಡಿಗ್ರಿ ಸಿಕ್ತು. ಸೊ 70 30 100 ಆಗುತ್ತೆ. ತ್ರಿಭುಜ 3 ಕೋನಗಳ ಮೊತ್ತ 180. 180ರಲ್ಲಿ 100ನ್ನು ಕಳೆದ್ರೆ 80 ಡಿಗ್ರಿ ಆಗುತ್ತೆ. ನಮಗೆ ಕೋನ ಬಿ ಸಿ ಡಿ ಸಿಗುತ್ತೆ 80 ಡಿಗ್ರಿ. ಅದೇ ರೀತಿ ಮಾಡಿದೆ ನೋಡಿ. ತ್ರಿಭುಜ ಬಿ ಸಿ ಡಿಯಲ್ಲಿ ಕೋನ ಸಿ ಡಿ ಬಿ ಪ್ಲಸ್ ಕೋನ ಡಿ ಬಿ ಸಿ ಪ್ಲಸ್ ಕೋನ ಬಿ ಸಿ ಡಿ. ಸೊ 3 ಕೋನಗಳು ಕೂಡಿದರೆ 180 ಡಿಗ್ರಿ. ಸೊ ಬಿ ಸಿ ಡಿ ಎಷ್ಟಿದೆ ಗೊತ್ತಿಲ್ಲ. ಸೊ ಸಿ ಡಿ ಬಿ ಎಷ್ಟಿದೆ 30 ಡಿಗ್ರಿ ಪ್ಲಸ್ ಡಿ ಬಿ ಸಿ 70 ಡಿಗ್ರಿ ಪ್ಲಸ್ ಬಿ ಸಿ ಡಿ ಗೊತ್ತಿಲ್ಲ, ಹಾಗೆ ಬರೆದ್ವಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಇವೆರಡು ಕೂಡಿದರೆ 100 ಡಿಗ್ರಿ ಆಗುತ್ತೆ. ಪ್ಲಸ್ ಬಿ ಸಿ ಡಿ ಹಾಗೆ ಇದೆ. ಬಿ ಸಿ ಡಿ ಇಸ್ ಈಕ್ವಲ್ ಟು 180 ಡಿಗ್ರಿ ಪ್ಲಸ್ 100 ಡಿಗ್ರಿ ಕಡೆ ಬಂದರೆ ಮೈನಸ್ 100 ಡಿಗ್ರಿ ಆಗುತ್ತೆ. 180ರಲ್ಲಿ 100 ಹೋದರೆ 80 ಆಗುತ್ತೆ. ಹಾಗಾದರೆ ಕೋನ ಬಿ ಸಿ ಡಿ ಎಷ್ಟಾಗಿದೆ? ಕೋನ ಬಿ ಸಿ ಡಿ ಅನ್ನೋದು 80 ಡಿಗ್ರಿ ಆಗಿದೆ ವಿದ್ಯಾರ್ಥಿಗಳೇ. ಈಗ ತ್ರಿಭುಜ ಬಿ ಎ ಸಿಯನ್ನು ಗಮನಿಸೋಣ. ತ್ರಿಭುಜ ಬಿ ಎ ಸಿಯಲ್ಲಿ, ಸೊ ಬಿ ಎ ಸಿಯಲ್ಲಿ ಎ ಬಿ ಕೋನ ಎ ಬಿ ಬಾಹು ಬಿ ಸಿ ಬಾಹುಗೆ ಸಮ. ಏಕೆಂದರೆ ಕೊಟ್ಟಿದ್ದಾರೆ ದತ್ತದಲ್ಲಿ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಅಂತೇಳಿ ಸಮದ್ವಿಬಾಹು ತ್ರಿಭುಜ ಆಗುತ್ತೆ. ಹಾಗಾಗಿ ಬಿ ಎ ಸಿ 30 ಡಿಗ್ರಿ ಆಗಿತ್ತು ಅಂದರೆ ಬಿ ಸಿ ಎನೂ ಸಹ ಎಷ್ಟಾಗಿರುತ್ತೆ 30 ಡಿಗ್ರಿ. ಸೊ ಬಿ ಸಿ ಎ 30 ಡಿಗ್ರಿ ಆದರೆ ನಮಗೆ ಬೇಕಾಗಿರೋದು ಬಿ ಸಿ ಇ ಪ್ಲಸ್ ಇ ಸಿ ಡಿ. ಏನು ಕಂಡುಹಿಡಬೇಕು ನಾವು? ಇ ಸಿ ಡಿನ ಕಂಡುಹಿಡಬೇಕು. ಇ ಸಿ ಡಿ ಇದೆಷ್ಟಾಗುತ್ತೆ ಅಂತ. ಸೊ ಇದು 30 ಡಿಗ್ರಿ ಇದೆ. ಇಲ್ಲಿ ಆಲ್ರೆಡಿ ನಮಗೆ ಗೊತ್ತಿದೆ ಡಿ ಸಿ ಬಿ 50 ಡಿಗ್ರಿ ಇದೆ ಅಂತೇಳಿ. ಯಾವ ರೀತಿ ಬರ್ತೀವಿ ಅಂತ ನೋಡೋಣ. ಕೋನ ಬಿ ಎ ಸಿ ಈಸ್ ಈಕ್ವಲ್ ಟು ಕೋನ ಬಿ ಸಿ ಎ ದಟ್ ಈಸ್ ಈಕ್ವಲ್ ಟು 30 ಡಿಗ್ರಿ. ನಮಗೆ ಬೇಕಾಗಿರೋದು ಬಿ ಸಿ ಡಿ ತಗೊಂಡಿವಿ. ಬಿ ಸಿ ಡಿ ಇಸ್ ಈಕ್ವಲ್ ಟು ಬಿ ಸಿ ಇ ಪ್ಲಸ್ ಇ ಸಿ ಡಿ. ಬಿ ಸಿ ಇ ಪ್ಲಸ್ ಇ ಸಿ ಡಿ. ಸೊ ಬಿ ಸಿ ಡಿ ಎಷ್ಟಿದೆ? ಸೊ ಬಿ ಸಿ ಡಿ 50 ಡಿಗ್ರಿ ಇದೆ. ಸೊ ಬಿ ಸಿ ಇ 30 ಡಿಗ್ರಿ ಇದೆ. ಹಾಗಾದರೆ ಇ ಸಿ ಡಿ ಎಷ್ಟಿರುತ್ತೆ ಅಂತ ನಾವು ಲೆಕ್ಕವನ್ನು ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಪೇಜಿಗೆ ನೋಡೋಣ. ಬಿ ಸಿ ಡಿ ಎಷ್ಟಿದೆ ನೋಡೋಣ. ಬಿ ಸಿ ಡಿ, ಸೊ ಬಿ ಸಿ ಡಿ ಎಷ್ಟಿದೆ ಅಂದರೆ 80 ಡಿಗ್ರಿ ಇದೆ. ಇಲ್ಲಿ ಬಿ ಸಿ ಡಿ 80 ಡಿಗ್ರಿ ಇದೆ. ಸೊ ಬಿ ಸಿ ಇ 30 ಡಿಗ್ರಿ ಇದೆ. ಸೊ 80ರಲ್ಲಿ 30 ಡಿಗ್ರಿ ಕಳೆದ್ರೆ ನಮಗೆ ಇ ಸಿ ಡಿ ಸಿಗುತ್ತೆ. ಇ ಸಿ ಡಿ ಎಷ್ಟಾಗುತ್ತೆ ಅಲ್ಲಿಗೆ? 80 ಮೈನಸ್ 30 ಅಂದರೆ 50 ಡಿಗ್ರಿ ಆಗುತ್ತೆ. ಸೊ ನೆಕ್ಸ್ಟ್ ಪೇಜಲ್ಲಿದೆ ನೋಡಿ. ಸೊ 80 ಡಿಗ್ರಿ ಈಸ್ ಈಕ್ವಲ್ ಟು 30 ಡಿಗ್ರಿ ಪ್ಲಸ್ ಇ ಸಿ ಡಿ. ಸೊ ಇ ಸಿ ಡಿ ಇಸ್ ಈಕ್ವಲ್ ಟು 80 ಡಿಗ್ರಿ ಮೈನಸ್ 30 ಡಿಗ್ರಿ, ಇ ಸಿ ಡಿ ಇಸ್ ಈಕ್ವಲ್ ಟು 50 ಡಿಗ್ರಿ ಆಗುತ್ತೆ. ಇದು 6ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಈಗ ಮುಂದಿನ ಪ್ರಶ್ನೆ 7. ಇದನ್ನು ಅಭ್ಯಾಸ ಮಾಡೋಣ. ಪ್ರಶ್ನೆ ಸಂಖ್ಯೆ 7. ಒಂದು ಚಕ್ರೀಯ ಚತುರ್ಭುಜದ ಕರ್ಣಗಳು ವೃತ್ತದ ವ್ಯಾಸಗಳಾದರೆ ಆ ಚತುರ್ಭುಜವು ಆಯತವೆಂದು ಸಾಧಿಸಿ ಅಂತ. ಅಂದರೆ ಚಕ್ರೀಯ ಚತುರ್ಭುಜದ ಕರ್ಣಗಳು ವೃತ್ತದ ವ್ಯಾಸಗಳಾದರೆ ಆ ಚತುರ್ಭುಜವು ಆಯತವೆಂದು ಸಾಧಿಸಿ ಅಂತ. ಚಿತ್ರ ಇದೆ. ಎ ಬಿ ಸಿ ಡಿ ಅನ್ನೋದು ಚಕ್ರೀಯ ಚತುರ್ಭುಜ. ಸೊ ಇದರ ಕರ್ಣಗಳು ವ್ಯಾಸ ಆಗಿದೆ ಅಂದರೆ ಎ ಸಿ ಮತ್ತು ಬಿ ಡಿಗಳು ವ್ಯಾಸ ಆಗಿದೆ. ಸೊ ವೃತ್ತದ ವ್ಯಾಸಗಳಾದರೆ ಚತುರ್ಭುಜವು ಆಯತ ಅಂತೇಳಿ, ಎ ಬಿ ಸಿ ಡಿ ಅನ್ನೋದು ಒಂದು ಆಯತ ಅಂತೇಳಿ ನಾವೇನು ಮಾಡಬೇಕು? ಸಾಧಿಸಬೇಕು. ಸೊ ಆನ್ಸರನ್ನು ಗಮನಿಸಿ. ಎ ಸಿ ಮತ್ತು ಬಿ ಡಿ ಇವು ವ್ಯಾಸ ಕೊಟ್ಟಿದ್ದಾರೆ. ಎ ಸಿ ಮತ್ತು ಬಿ ಡಿ ಏನಾಗಿದೆ? ವ್ಯಾಸ ಆಗಿದೆ. ಇಲ್ಲಿ ಕೋನ ಡಿ ಸಿ ಬಿ
ಕೋನ ಡಿ ಸಿ ಬಿ ಇಸ್ ಈಕ್ವಲ್ ಟು ಕೋನ ಡಿ ಎ ಬಿ. ಅಂದರೆ ಡಿ ಸಿ ಬಿ ಕೋನ ಡಿ ಎ ಬಿ ಕೋನಕ್ಕೆ ಕೋನ ಎ ಮತ್ತು ಕೋನ ಸಿ ಎರಡು ಕೋನಕ್ಕೆ ಸಮನಾಗಿರುತ್ತೆ 90 ಡಿಗ್ರಿ. ಯಾಕೆ ಅಂದರೆ ಡಿ ಬಿ ಅನ್ನೋದು ಇಲ್ಲಿ ಅರ್ಧ ವೃತ್ತಖಂಡದ ಕೋನ. ಸೊ ಅರ್ಧ ವೃತ್ತಖಂಡದಲ್ಲಿ ಏರ್ಪಡ್ತಕ್ಕಂಥ ಕೋನ 90 ಡಿಗ್ರಿ ಆಗಿರುತ್ತೆ ಅಂತ. ಹಾಗಾಗಿ ಕೋನ ಸಿನೂ 90 ಡಿಗ್ರಿ ಇರುತ್ತೆ, ಕೋನ ಎನೂ 90 ಡಿಗ್ರಿ ಇರುತ್ತೆ. ಅದೇ ರೀತಿಯಾಗಿ ಕೋನ ಎ ಡಿ ಸಿ, ಕೋನ ಡಿ ಕೋನ, ಹಾಗೆ ಕೋನ ಎ ಬಿ ಸಿ, ಕೋನ ಬಿ ಕೋನ. ಅಂದರೆ ಕೋನ ಎ ಡಿ ಸಿ ಇಸ್ ಈಕ್ವಲ್ ಟು ಕೋನ ಎ ಬಿ ಸಿ, ಇವೆರಡು ಸಹ 90 ಡಿಗ್ರಿ ಆಗಿರುತ್ತೆ. ಯಾಕೆಂದರೆ ಎ ಸಿ ಅರ್ಧ ವೃತ್ತಖಂಡದಲ್ಲಿ ಏರ್ಪಡ್ತಕ್ಕಂತಹ ಕೋನ ಏನಾಗಿರುತ್ತೆ 90 ಡಿಗ್ರಿ ಆಗಿರುತ್ತೆ. ಹಾಗಾಗಿ ಇದು ಸಮೀಕರಣ 2. ಸೊ ಅರ್ಧ ವೃತ್ತಖಂಡದೊಳಗಿನ ಕೋನ. ಹಾಗಾಗಿ 1 ಮತ್ತು 2ರಿಂದ ಕೋನ ಎ ಇಸ್ ಈಕ್ವಲ್ ಟು ಕೋನ ಬಿ ಇಸ್ ಈಕ್ವಲ್ ಟು ಕೋನ ಸಿ ಇಸ್ ಈಕ್ವಲ್ ಟು ಕೋನ ಡಿ. ಎಲ್ಲ ಕೋನಗಳು ಏನಾಗಿದ್ದಾವೆ 90 ಡಿಗ್ರಿ ಆಗಿದೆ. ಸೊ ಎಲ್ಲ ಕೋನಗಳು 90 ಡಿಗ್ರಿ ಆಗಿರೋದ್ರಿಂದ ಎ ಬಿ ಸಿ ಡಿ ಅನ್ನೋದು ಒಂದು ಆಯತವಾಗಿದೆ. ಇದು 7ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಈಗ ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆಯನ್ನು ಅಭ್ಯಾಸ ಮಾಡೋಣ. ಪ್ರಶ್ನೆ ಸಂಖ್ಯೆ 8. ಒಂದು ತ್ರಾಪಿಜ್ಯದ ಸಮಾಂತರವಲ್ಲದ ಬಾಹುಗಳು ಸಮವಾದರೆ ಅದು ಚಕ್ರೀಯ ಎಂದು ಸಾಧಿಸಿ. ಒಂದು ತ್ರಾಪಿಜ್ಯದ ಸಮಾಂತರವಲ್ಲದ ಬಾಹುಗಳು ಸಮನಾದರೆ ಅದು ಚಕ್ರೀಯ ಎಂದು ಸಾಧಿಸಬೇಕು. ಚಿತ್ರವನ್ನು ಫಸ್ಟ್ ಬರ್ಕೊಳ್ಳೋಣ. ಎ ಬಿ ಸಿ ಡಿ ಅನ್ನೋದು ಒಂದು ತ್ರಾಪಿಜ್ಯ. ಸೊ ಬಿ ಇ ಲಂಬ ಡಿ ಸಿ, ಅಂದರೆ ಬಿ ಇನ ಡಿ ಸಿಗೆ ಲಂಬವಾಗಿದೆ. ಅಂದರೆ ಡಾಟೆಡ್ ಲೈನ್ ಇದೆಯಲ್ಲ ಅದು ಲಂಬವಾಗಿದೆ. ಸೊ ದತ್ತ ಬರೆಯೋಣ. ಎ ಬಿ ಸಿ ಡಿ ಒಂದು ತ್ರಾಪಿಜ್ಯ. ಎ ಬಿ ಸಿ ಡಿ ಅನ್ನೋದು ಒಂದು ತ್ರಾಪಿಜ್ಯ ಆಗಿದೆ. ಇಲ್ಲಿ ಏನು ಮಾಡಿದ್ದೇವೆ ಅಂದರೆ ಎ ಡಿ ಇಸ್ ಈಕ್ವಲ್ ಟು ಬಿ ಸಿ. ಎ ಡಿಯು ಬಿ ಸಿಗೆ ಏನಾಗಿದೆ ಸಮನಾಗಿದೆ. ದತ್ತ ಎ ಡಿಯು ಬಿ ಸಿಗೆ ಸಮನಾಗಿದೆ. ಸಾಧನೀಯ ಎ ಬಿ ಸಿ ಡಿ ಅನ್ನೋದು ಒಂದು ಚಕ್ರೀಯ ಚತುರ್ಭುಜ ಅಂತೇಳಿ ನಾವು ಸಾಧಿಸಬೇಕು. ಎ ಬಿ ಸಿ ಡಿ ಅನ್ನೋದು ಒಂದು ಚಕ್ರೀಯ ಚತುರ್ಭುಜ ಅಂತೇಳಿ ನಾವು ಸಾಧಿಸಬೇಕು. ಅದು ಸಾಧನೀಯ ರಚನೆ ಏನು ಮಾಡಿದ್ವಿ ಅಂದರೆ ಈ ಬಿ ರೇಖೆಯು ಎ ಡಿಗೆ ಏನಾಗಿದೆ ಸಮಾಂತರವಾಗಿದೆ. ಅಂದರೆ ಬಿ ಇ ಸಮಾನಾಂತರ ಎ ಡಿ ಆಗುವಂತೆ ಒಂದು ರೇಖೆನ ಎಳೆದಿವಿ. ಅದು ಬಿ ಇ ಡಾಟೆಡ್ ಲೈನಲ್ಲಿರೋದು ರಚನೆ. ಈಗ ಸಾಧನೆಯನ್ನು ಬರಿತಾ ಹೋಗೋಣ. ಸೊ ಎ ಬಿಯು ಡಿ ಇಗೆ ಸಮಾಂತರ. ಎ ಬಿ ಸಮಾನಾಂತರ ಡಿ ಇ. ಯಾಕೆಂದರೆ ಇದೊಂದು ತ್ರಾಪಿಜ್ಯ ಆಗಿರೋದ್ರಿಂದ ಎ ಬಿಯು ಡಿ ಇಗೆ ಸಮಾನಾಂತರವಾಗಿದೆ. ಅದು ದತ್ತ. ಹಾಗೆ ಎ ಡಿ ಸಮಾನಾಂತರ ಬಿ ಇ. ಸೊ ಎ ಡಿಯು ಬಿ ಇಗೆ ಸಮಾನಾಂತರ. ಇದು ರಚನೆಯಿಂದ ಬಂದಿದೆ. ಹಾಗಾಗಿ ಅಭಿಮುಖ ಬಾಹುಗಳು ಏನಾಗಿದೆ ಸಮವಾಗಿದೆ ಮತ್ತು ಸಮಾನಾಂತರವಾಗಿವೆ. ಹಾಗಾಗಿ ಎ ಬಿ ಸಿ ಡಿ ಅನ್ನೋದು ಏನಾಗಿದೆ ಒಂದು ಸಮಾಂತರ ಚತುರ್ಭುಜ. ಸೊ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜ ಆದರೆ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮನಾಗಿರುತ್ತೆ ಅಂತ. ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮನಾಗಿರ್ತವೆ ಅಂತ. ಹಾಗಾದರೆ ಕೋನ ಬಿ ಎ ಡಿ ಈ ಕೋನ ಬಿ ಸಿ ಡಿಗೆ ಸಮನಾಗಿರುತ್ತೆ. ಅಂದರೆ ಕೋನ ಬಿ ಎ ಡಿ ಇಸ್ ಈಕ್ವಲ್ ಟು ಕೋನ ಬಿ ಇ ಡಿ. ಬಿ ಎ ಡಿ ಕೋನ ಬಿ ಇ ಡಿ ಕೋನಕ್ಕೆ ಸಮನಾಗಿರುತ್ತೆ. ಇದು ಸಮೀಕರಣ 1. ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮ. ಎರಡನೇದು ಎ ಡಿ ಇಸ್ ಈಕ್ವಲ್ ಟು ಬಿ ಇ. ಎ ಡಿಯು ಬಿ ಇಗೆ ಸಮನಾಗಿದೆ. ಎರಡನೇದು ಯಾಕೆಂದರೆ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಹ ಸಮನಾಗಿರುತ್ತೆ. ಹಾಗೆ ಎ ಡಿ ಇಸ್ ಈಕ್ವಲ್ ಟು ಬಿ ಸಿ. ಸೊ ಎ ಡಿ ಇಸ್ ಈಕ್ವಲ್ ಟು ಬಿ ಸಿ ಅನ್ನೋದು ದತ್ತದಲ್ಲಿ ಇದೆ. ಸೊ 2 ಮತ್ತು 3ರಿಂದ ಎ ಡಿಯು ಬಿ ಸಿಗೆ ಸಮನಾದರೆ ಎ ಡಿಯು ಬಿ ಇಗೆ ಸಮನಾದರೆ ಸೊ ಬಿ ಯು ಬಿ ಸಿಗೆ ಏನಾಗುತ್ತೆ ಸಮನಾಗುತ್ತೆ. ಬಿ ಸಿ ಇಸ್ ಈಕ್ವಲ್ ಟು ಬಿ ಇ. ಹಾಗಾಗಿ ಕೋನ ಬಿ ಇ ಸಿ ಇಸ್ ಈಕ್ವಲ್ ಟು ಕೋನ ಬಿ ಸಿ ಇ. ಬಿ ಇ ಸಿಯು ಬಿ ಸಿ ಇಗೆ ಏನಾಗಿದೆ ಸಮನಾಗಿದೆ. ಯಾಕೆ ಅಂದರೆ ಬಿ ಇ ಬಾಹು ಬಿ ಸಿ ಬಾಹು ಪರಸ್ಪರ ಸಮನಾಗಿದೆ. ಹಾಗಾಗಿ ಬಿ ಬಾಹು ತ್ರಿಭುಜದಲ್ಲಿ ಅಭಿಮುಖ ಕೋನಗಳು ಏನಾಗಿರುತ್ತೆ ಸಮನಾಗಿರುತ್ತೆ. ಹಾಗಾದರೆ ಕೋನ ಬಿ ಇ ಸಿ ಪ್ಲಸ್ ಕೋನ ಬಿ ಇ ಡಿ, ಕೋನ ಬಿ ಇ ಸಿ ಪ್ಲಸ್ ಕೋನ ಬಿ ಇ ಡಿ ಇವೆರಡು ಕೋನ ಕೂಡಿದ್ರೆ ಎಷ್ಟಾಗುತ್ತೆ 180 ಡಿಗ್ರಿ ಸರಳ ರೇಖೆ ಆಗುತ್ತೆ. ಈಗ ಕೋನ ಬಿ ಸಿ ಇ ಪ್ಲಸ್ ಕೋನ ಬಿ ಎ ಡಿ, ಕೋನ ಬಿ ಸಿ ಇ ಪ್ಲಸ್ ಕೋನ ಬಿ ಎ ಡಿ ಅಭಿಮುಖ ಕೋನಗಳು.
ಸೊ ಬಿ ಸಿ ಕೋನ, ಈ ಕೋನ ಮತ್ತು ಬಿ ಎ ಡಿ ಕೋನ, ಈ ಕೋನ ಅಭಿಮುಖ ಕೋನಗಳ ಮೊತ್ತ ಏನಾಗಿರಬೇಕು 180 ಡಿಗ್ರಿ ಆಗಿರುತ್ತೆ 1 ಮತ್ತು 4ರಿಂದ. ಸೊ 1 ಬಿ ಎ ಡಿ ಪ್ಲಸ್ ಬಿ ಇ ಡಿ, ಬಿ ಇ ಸಿ ಇಸ್ ಇಕ್ವಲ್ ಟು ಬಿ ಸಿ ಇ. 1 ಮತ್ತು 4 ಕಂಪೇರ್ ಮಾಡಿದಾಗ ಬಿ ಸಿ ಇ ಪ್ಲಸ್ ಬಿ ಎ ಡಿ, ಬಿ ಸಿ ಇಯು ಬಿ ಎ ಡಿ ಇವೆರಡು ಕೋನಗಳ ಮೊತ್ತ ಎಷ್ಟಾಗುತ್ತೆ 180 ಡಿಗ್ರಿ ಆಗುತ್ತೆ 1 ಮತ್ತು 4ರಿಂದ. ಹಾಗಾಗಿ ತ್ರಾಪಿಜ್ಯ ಎ ಬಿ ಸಿ ಡಿ ಒಂದು ಚಕ್ರೀಯ ಅಂತ. ಚಕ್ರೀಯ ಅಂದರೆ ಏನಪ್ಪ ಅಂದರೆ ಅಭಿಮುಖ ಕೋನಗಳ ಮೊತ್ತ ಏನಾಗಿರಬೇಕು 180 ಡಿಗ್ರಿ ಆಗಿರಬೇಕು. ಸೊ ಇದು 8ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀವಿ. ಸೊ ಮುಂದಿನ ವಿಡಿಯೋದಲ್ಲಿ ಮುಂದಿನ ಕಲಿಕಾಂಶವನ್ನು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.